ಇವತ್ತು ಡೇ 2 ಆಫ್ ಮೈ ಡೈಟ್ ಅಲ್ಲಿ ಗ್ರೀನ್ ಟೀ ಕುಡಿತಾ ಇದ್ದೀನಿ. ಆಲ್ಮೋಸ್ಟ್ ಯಾವಾಗೂ ನಾನು ಗ್ರೀನ್ ಟೀನೇ ಕುಡಿಯೋದು. ನೆಕ್ಸ್ಟ್ ಬಂದು ಬ್ರೇಕ್ಫಾಸ್ಟ್ಗೆ ಶುಂಠಿ, ಹಸಿಮೆಣಸಿನ್ಕಾಯಿ, ನೈಟ್ ಎಲ್ಲ ನೆನೆಸಿಟ್ಟಿದ್ದು ಕಳ್ಳೆ ತಗೊಂತಾ ಇದ್ದೀನಿ. ದೋಸೆ ಮಾಡೋಣ ಅಂತ ಹೇಳ್ಬಿಟ್ಟು. ನಂದು ಮೈನ್ ರೂಲ್ಸ್ ಬಂದು ನನ್ನ ಡೈಟ್ ಅಲ್ಲಿ ನೋ ರೈಸು, ನೋ ಸ್ವೀಟು, ನೋ ಡೀಪ್ ಫ್ರೈಡ್ ಐಟಮ್ಸ್ ಅಂತ ಹೇಳ್ಬಿಟ್ಟು. ಅದಕ್ಕೆ ನಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಗೊತ್ತಾಗುತ್ತೆ ಆ ಥರ ಟ್ರೈ ಮಾಡಿದ್ರೆ. ಈ ಥರ ನೀಟಾಗಿ ರುಬ್ಕೊಂಡ್ಮೇಲೆ ಪಕ್ಕದಲ್ಲಿ ಪುದೀನ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ಸ್ವಲ್ಪ ಗೋಧಿ ಹಿಟ್ಟು ಉಪ್ಪಾಕಿ ಕಲ್ಸ್ಕೊತಾ ಇದ್ದೀನಿ. ದೋಸೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಮೋಕ್ಷಿತಾಗಿ ಸುಡ್ತಾ ಇದ್ದೀನಿ. ಆಲ್ಮೋಸ್ಟ್ ನಾನು ಮಾಡೋದೆಲ್ಲ ಹೆಲ್ದಿಯಾಗಿರುತ್ತೆ. ಮೋಕ್ಷಿತ ನಾನು ತಿನ್ನಂಗೆ ಇರುತ್ತೆ. ಇಲ್ಲಿ ಪುದೀನ ಚಟ್ನಿ ದೋಸೆ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಹೆಲ್ದಿಯಾಗಿ ತಿನ್ಬೇಕಂದ್ರೆ ಇದನ್ನ ಟ್ರೈ ಮಾಡಿ. ನೆಕ್ಸ್ಟ್ ಬಂದು ಇಲ್ಲಿ ಡಿಟಾಕ್ಸ್ ವಾಟರ್ ಮಾಡ್ಕೊಂಡಿದ್ದೆ. ಅದ್ರ ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗೇ ಇಲ್ಲ, ಆದ್ರೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅದಕ್ಕೆ ಒಂದು ಅರ್ಧ ಬಾಟ್ಲ್ ಕಷ್ಟ ಬಿದ್ದು ಖಾಲಿ ಮಾಡಿದ್ರೆ ಇನ್ನು ಮಿಕ್ಕಿದ್ ಕುಡಿಯಕ್ಕೆ ಆಗ್ಲಿಲ್ಲ. ನೆಕ್ಸ್ಟ್ ಬಂದು ಇಲ್ಲಿ ಬೀಟ್ರೋಟ್ ಚಪಾತಿಗೆ ಬೀಟ್ರೋಟು, ಶುಂಠಿ, ಹಸಿಮೆಣಸಿನ್ಕಾಯಿ ನೀಟಾಗಿ ರುಬ್ಕೊಂತಾ ಇದ್ದೀನಿ. ಇದನ್ನೆಲ್ಲ ಹಾಕೊಂಡು ಒಂದು ಕ್ಯಾರೆಟ್ ತುರಿದಿರೋದು, ಗೋಧಿ ಹಿಟ್ಟು, ಉಪ್ಪು ಹಾಕೊಂಡು ನೀಟಾಗಿ ಈ ಥರ ಕಲಿಸ್ಕೊತಾ ಇದ್ದೀನಿ. ತುಂಬ ಕಲರ್ಫುಲ್ ಆಗಿರುತ್ತೆ, ಹೆಲ್ತ್ಗೆ ತುಂಬ ಒಳ್ಳೆಯದು. ಅದಕ್ಕೆ ಆದಷ್ಟು ಹೆಲ್ದಿಯಾಗಿ ತಿನ್ಬೇಕಂತ ಹೇಳ್ಬಿಟ್ಟು ತಿಂತಾ ಇದ್ದೀನಿ. ಇಲ್ಲಿ ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಪ್ಲೇಟು. ಪುದೀನ ಚಟ್ನಿ, ಎಗ್ ಪ್ರೋಟೀನ್ಗೋಸ್ಕರ, ಚಪಾತಿ. ಈ ಥರ ಎಂಜಾಯ್ ಮಾಡಿದೆ ನನ್ನ ಲಂಚು. 2000 ವಾಕಿಂಗ್ ಕೂಡ ಮಾಡಿದೆ, ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ ಫ್ರೂಟ್ ಬೌಲ್ ತಿಂದು ನಾನು ಡಿನ್ನರ್ ಕಂಪ್ಲೀಟ್